ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂತಹ ಅಥವಾ ತಗೊಳ್ಬೋದಾದಂತಹ ಅಡ್ವಾನ್ಸ್ ಬಗ್ಗೆ ಏನೇನು ಬೇರೆ ಬೇರೆ ರೀತಿಯ ಅಡ್ವಾನ್ಸ್ ಏನೇನು ತಗೊಳ್ಳೋಕ್ಕೆ ಅರ್ಹರಾಗಿರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಹೇಳಿದಾಗೆ 7ನೇ ವೇತನ ಆಯೋಗದವರು ಒಂದೊಂದೇ ಡಿಪಾರ್ಟ್ಮೆಂಟ್ ಅಥವಾ ಒಂದೊಂದೇ ವಿಭಾಗಗಳಿಗೆ ಸಂಬಂಧಪಟ್ಟಂಥ ಆದೇಶ ಪ್ರತಿಯನ್ನು ಬಿಡುಗಡೆ ಮಾಡಿದ್ದರು. ಹಾಗೆ ರೀಸೆಂಟಾಗಿ ಏನಂದರೆ ಸರ್ಕಾರಿ ನೌಕರರ ಮನೆ ಖರೀದಿ ಅಂದರೆ ಅವರು ಮನೆ ಬೈ ಮಾಡೋಕ್ಕಿದ್ರೆ ಅಥವಾ ಹಬ್ಬದ ಅಡ್ವಾನ್ಸ್ ಅಥವಾ ಮೋಟಾರ್ ಕಾರು ವೆಹಿಕಲ್ಸನ್ನು ತಗೊಳ್ಳೋದಕ್ಕೆ ಅಡ್ವಾನ್ಸ್ ಆಗಿ ಎಷ್ಟು ಅಡ್ವಾನ್ಸಕ್ಕೆ ಎಷ್ಟು ತಗೊಳ್ಬೋದು ಅನ್ನೋದನ್ನು 7ನೇ ವೇತನ ಆಯೋಗದಲ್ಲಿ ಏನು ತಿಳಿಸಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ನಿಮಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನಿಮ್ಗೆ ಯಾವುದೇ ಚಾರ್ಜ್ ಇರಲ್ಲ. ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಈ ಥರ ಏನು ಹೊಸ ಅಪ್ಡೇಟ್ ಬಂದ್ರೂ ವಿಡಿಯೋ ಹಾಕಿದಾಗ ನಿಮಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ನೀವು ಸರ್ಚ್ ಮಾಡಬೇಕಾಗಿರಲ್ಲ ಈ ಟಾಪಿಕ್ಗಳ ಬಗ್ಗೆ ಇನ್ಫಾರ್ಮೇಷನ್ನು. ಸೊ ಮೊದಲನೇದಾಗಿ ನಾನು ಆಲ್ರೆಡಿ ಹೇಳ್ದಾಗೆ ಮನೆ ನಿರ್ಮಾಣ ಅಥವಾ ಮನೆ ಖರೀದಿಗಾಗಿ ಮುಂಗಡ ಅಂದರೆ ಮನೆ ಕಟ್ಟೋದಕ್ಕೆ ಅಥವಾ ಹೌಸನ್ನು ಪರ್ಚೇಸ್ ಮಾಡೋದಕ್ಕೆ ಅಡ್ವಾನ್ಸನ್ನು ತಗೊಳ್ಬೋದಾಗಿದೆ ನೀವು ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ಸರ್ಕಾರದಿಂದ. ಸೊ ಅದು ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ. ಪ್ರಸ್ತುತದಲ್ಲಿ ಮನೆ ನಿರ್ಮಾಣ ಮನೆ ಖರೀದಿಗಾಗಿ 70 ತಿಂಗಳ ಮೂಲ ವೇತನವನ್ನು ಗ್ರೂಪ್ ಎ ಪ್ರವರ್ಗದವರಿಗಾಗಿ ಗರಿಷ್ಠ ರೂಪಾಯಿ 40 ಲಕ್ಷಗಳವರೆಗೆ ಕೊಡ್ತಾರೆ. ನೋಡಿ, ನೀವು ಮನೆ ನಿರ್ಮಾಣ ಅಥವಾ ಮನೆ ಖರೀದಿ ಆಗಿದ್ದರೆ ನೀವು ಗ್ರೂಪ್ ಎ ಅಲ್ಲಿ ಕೆಲಸ ಮಾಡ್ತಿರೋದಾದರೆ ಗ್ರೂಪ್ ಎ ಗ್ರೂಪ್ ಬಿ ಅಂತ ಆ ಥರ ಲೆವೆಲ್ಸ್ ಇರುತ್ತಲ್ವ. ಗ್ರೂಪ್ ಎ ಅವರಾಗಿದ್ದರೆ 40 ಲಕ್ಷದವರೆಗೂ ನೀವು ಅಡ್ವಾನ್ಸ್ ಪಡ್ಕೊಳ್ಬೋದಾಗಿದೆ. ಆಮೇಲೆ ಅದು ನಿಮ್ಮ ತಿಂಗಳ ಸ್ಯಾಲ್ರಿನಲ್ಲಿ ಕಟ್ಟಾಗ್ತಾ ಹೋಗುತ್ತೆ. ಇತರೆ ಪ್ರವರ್ಗದವರಿಗೆ ಅಂದರೆ ಗ್ರೂಪ್ ಎ ಅವರಿಗೆ 40 ಲಕ್ಷದವರೆಗೂ ಸಿಗುತ್ತೆ. ಇತರೆ ಪ್ರವರ್ಗದವರಿಗಾಗಿ 25 ಲಕ್ಷಗಳವರೆಗೂ ಸಿಗುತ್ತೆ. ಶೇಕಡ 8.50 ಬಡ್ಡಿ ದರದಲ್ಲಿನ ಮುಂಗಡಕ್ಕೆ ನೌಕರರು ಅರ್ಹರಾಗಿರುತ್ತಾರೆ. ಅಂದರೆ 8.50 ಇಂಟ್ರೆಸ್ಟಲ್ಲಿ ನಿಮಗೆ ಗ್ರೂಪ್ ಎ ಅವರಾಗಿದ್ದರೆ 40 ಲಕ್ಷದವರೆಗೂ ಮತ್ತು ಇತರ ಗ್ರೂಪ್ನವರಾಗಿದ್ದರೆ 25 ಲಕ್ಷದವರೆಗೂ ಪಡ್ಕೊಳ್ಬೋದಾಗಿದೆ. ಸೊ ಇದು ಏನು ಅಡ್ವಾಂಟೇಜ್ ಅಂದರೆ ನೀವು ನಮಗೆ ಗೊತ್ತಿರುತ್ತೆ, ರೆಗ್ಯುಲರಾಗಿ ಬ್ಯಾಂಕಿಗೆ ಹೋದರೆ 13%ವರೆಗೂ ಇಂಟ್ರೆಸ್ಟ್ ಇರುತ್ತೆ ಹೋಮ್ ಲೋನ್ ಮೇಲೆಲ್ಲ. ಸೊ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೋಸ್ಕರ ಅಂತ ಕಡಿಮೆ ಬಡ್ಡಿ ದರದಲ್ಲಿ 8.50 ಬಡ್ಡಿ ದರದಲ್ಲಿ ನೀವು ಅಡ್ವಾನ್ಸನ್ನು ಪಡೆದುಕೊಳ್ಬೋದಾಗಿದೆ. ಅಸಲನ್ನು 180 ತಿಂಗಳಲ್ಲಿ ಮತ್ತು ಬಡ್ಡಿಯನ್ನು 60 ತಿಂಗಳಲ್ಲಿ ಮರುಪಾವತಿಸಬೇಕಾಗುತ್ತದೆ. ಅಂದರೆ ನೀವೇನು ತೊಗೊಂಡಿರ್ತೀರೋ ಅಸಲು ಅದು ಇವಾಗ 40 ಲಕ್ಷ ತೊಗೊಂಡ್ರೆ ಅದನ್ನು 180 ತಿಂಗಳ ಒಳಗಡೆ ನೀವು ಕೊಡಬೇಕಾಗುತ್ತೆ. ಹಾಗೂ ಬಡ್ಡಿ ಅದ್ರ ಮೇಲೆ ಇಂಟ್ರೆಸ್ಟ್ ಏನು 8.50% ಇಂಟ್ರೆಸ್ಟ್ ಇರುತ್ತೆ, ಅದು 60 ತಿಂಗಳಲ್ಲಿ ನೀವು ಅದನ್ನು ಮರುಪಾವತಿಸಬೇಕಾಗುತ್ತದೆ. ಮನೆ ನಿರ್ಮಾಣ ಖರೀದಿಗಾಗಿ 70 ತಿಂಗಳ ಪರಿಷ್ಕೃತ ಮೂಲ ವೇತನವನ್ನು ಉಳಿಸಿಕೊಂಡು ಗ್ರೂಪ್ ಎ ಪ್ರವರ್ಗಕ್ಕೆ ಗರಿಷ್ಠ 55 ಲಕ್ಷ ಮತ್ತು ಇತರೆ ಪ್ರವರ್ಗಗಳಿಗೆ 40 ಲಕ್ಷಗಳ ಮಿತಿಗೊಳಪಟ್ಟು ಜಾರಿಯಲ್ಲಿರುವ ಷರತ್ತನ್ನು ನಿಬಂಧನೆಗಳೊಂದಿಗೆ ಮುಂಗಡ ಪ್ರಮಾಣವನ್ನು ಹೆಚ್ಚಿಸಲು ಆಯೋಗ ಶಿಫಾರಸು ಮಾಡಿದೆ. ಸೊ ಕರೆಂಟ್ಲಿ ಏನಾಗುತ್ತೆ ಅಂದರೆ ಸದ್ಯಕ್ಕೆ ಏನು ಸಿಗ್ತಾ ಇದೆ ಎಲ್ಲರಿಗೂ ಅಂದರೆ ಗ್ರೂಪ್ ಎ ಅವರಾಗಿದ್ದರೆ 40 ಲಕ್ಷ ಇದೆ ಮತ್ತು ಉಳಿದ ಗ್ರೂಪ್ಗಳಿಗೆ 25 ಲಕ್ಷ ಇದೆ. ಸೊ 7th ಪೇ ಕಮಿಷನ್ ಅವ್ರು ಏನು ಹೇಳಿದ್ದಾರೆ ಅಂದರೆ 7th ಪೇ ಕಮಿಷನ್ ಜಾರಿ ಆಗ್ತಿದೆ ಅಲ್ವ ಇವಾಗ. ಸೊ ಹಾಗಾಗಿ ಈ 40 ಲಕ್ಷ ಇರೋದನ್ನು 55 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ ಮತ್ತು 25 ಲಕ್ಷ ಏನಿದೆ ಬೇರೆ ಗ್ರೂಪ್ನವರಿಗೆ ಅದನ್ನು 40 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ಸೊ ಇದು ಹಲವಾರು ಜನರಿಗೆ ಉಪಯೋಗ ಆಗುತ್ತೆ. ಯಾರ್ಯಾರು ಮನೆ ತೊಗೊಬೇಕು ಅಥವಾ ಮನೆ ಕಟ್ಟಬೇಕು ಅಂದ್ಕೊಳ್ತಿದ್ದಾರೋ ಅವ್ರಿಗೆಲ್ಲರಿಗೂ ಉಪಯೋಗ ಆಗುತ್ತೆ ಇದು. ಮತ್ತು ನಾನು ಇಲ್ಲೇನು ವರ್ಡ್ಸ್ ಬರೆದಿದ್ದೀನೋ ಇದು ಡೈರೆಕ್ಟಾಗಿ ಆದೇಶ ಪ್ರತಿಯಲ್ಲಿ ಏನಿದೆಯೋ ಅದನ್ನೇ ಕಾಪಿ ಮಾಡಿರೋದು. ಅದು ಏನು ಆದೇಶದಲ್ಲಿದೆಯೋ ಅದನ್ನೇ ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ನಿಮಗೆ ಹೇಳೋದಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಏನಂದರೆ ಹಬ್ಬದ ಮುಂಗಡ. ಹಬ್ಬ ಬಂದ ತಕ್ಷಣ ಕೆಲವರಿಗೆ ಅಡ್ವಾನ್ಸ್ ಬೇಕಿರುತ್ತೆ. ಸೊ ಅದು ಎಷ್ಟು ತೊಗೊಬೋದು. ಸರ್ಕಾರವು ಇತ್ತೀಚೆಗೆ ಹಬ್ಬದ ಮುಂಗಡವನ್ನು 10,000 ರೂಪಾಯಿಗಳಿಂದ 25,000 ರೂಪಾಯಿಗಳಿಗೆ ಹೆಚ್ಚಿಸಿರುವುದನ್ನು ಆಯೋಗವು ಗಮನಿಸಿದೆ. ಈ ಮುಂಗಡವು ಬಡ್ಡಿ ರಹಿತವಾಗಿದ್ದು 10 ತಿಂಗಳ ಕಂತುಗಳಲ್ಲಿ ಮರುಪಾವತಿಸಬೇಕಾಗುತ್ತದೆ. ಮುಂಗಡವನ್ನು ಇತ್ತೀಚೆಗಷ್ಟೇ ಪರಿಷ್ಕರಿಸುವ ಅಂಶವನ್ನು ಪರಿಗಣಿಸಿ ಇದರಲ್ಲಿ ಯಾವುದೇ ಬದಲಾವಣೆ ಅಗತ್ಯವಿಲ್ಲವೆಂದು ಆಯೋಗ ಹೇಳಿದೆ. ಅಂದರೆ ಆಲ್ರೆಡಿ ಇದೇನು 10,000 ನೀವು ಹಬ್ಬಕ್ಕೆ ಅಡ್ವಾನ್ಸ್ ತೊಗೊಳ್ಬೋದು, ಅದನ್ನು 25,000ಕ್ಕೆ ಆಲ್ರೆಡಿ ಚೇಂಜ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಏನಂದರೆ ಸದ್ಯಕ್ಕೆ ಅದರಲ್ಲಿ ಏನೂ ಚೇಂಜಸ್ ಇರೋದಿಲ್ಲ. ಈ 25,000ದವರೆಗೂ ನೀವು ಹಬ್ಬಕ್ಕೋಸ್ಕರ ಅಡ್ವಾನ್ಸ್ ತೊಗೊಳ್ಬೋದು. ಏನು ಅಡ್ವಾನ್ಸ್ ತೊಗೊಂಡಿರ್ತೀರೋ ಅದನ್ನು
10 ಮಂತ್ಸ್ ಟೈಮಲ್ಲಿ ನೀವು ರಿಟರ್ನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೋಟಾರ್ ಕಾರು ಖರೀದಿಗಾಗಿ ಅಂತ ಮುಂಗಡ ಅಂತ ಪ್ರಸ್ತುತದಲ್ಲಿ 67,550 ಅಥವಾ ಮೇಲ್ಪಟ್ಟ ಮೂಲ ವೇತನ ಪಡೆಯುತ್ತಿರುವ ಸಿಬ್ಬಂದಿಯು ಕಾರು ಖರೀದಿಗಾಗಿ ಗರಿಷ್ಠ ರೂಪಾಯಿ 3 ಲಕ್ಷಗಳ ಮಿತಿಗೊಳಪಟ್ಟು 16 ತಿಂಗಳ ಮೂಲ ವೇತನವನ್ನು ಮುಂಗಡವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಅಂದರೆ ಯಾರಿಗೆ ಸ್ಯಾಲ್ರಿ ವಿತ್ ಬೇಸಿಕ್ ಪೇ 67,000ಗಿಂತ ಮೇಲಿರುತ್ತೋ ಅಂಥವರು 3 ಲಕ್ಷ 3 ಲ್ಯಾಕ್ಸ್ವರೆಗೂ ನೀವು ಅಡ್ವಾನ್ಸ್ ತೊಗೊಳ್ಬೋದಾಗಿದೆ ಕಾರು ಅಥವಾ ವೆಹಿಕಲ್ಸ್ ಪರ್ಚೇಸ್ ಮಾಡೋದಕ್ಕೆ. ಅದನ್ನು ನೀವು ಅಂದರೆ 3 ಲ್ಯಾಕ್ಸ್ ಅಪ್ಪರ್ ಲಿಮಿಟ್ ಆಗಿರುತ್ತೆ. 16 ಮಂತ್ಸ್ ಇದು ಬೇಸಿಕ್ ಪೇಯನ್ನು ಅಥವಾ 3 ಲ್ಯಾಕ್ಸ್ ಇದರಲ್ಲಿ ಯಾವುದು ಕಡಿಮೆ ಇರುತ್ತೋ ಅಷ್ಟು ಅಮೌಂಟನ್ನು ನೀವು ಪಡೆದುಕೊಳ್ಬೋದಾಗಿದೆ ಅಡ್ವಾನ್ಸ್ ಆಗಿ. ಈ ಮುಂಗಡವನ್ನು ವಾರ್ಷಿಕ 12.50 ಬಡ್ಡಿ ದರದಲ್ಲಿ ನೀಡಲಾಗುತ್ತದೆ. ಇದಕ್ಕೆ ಏನು ಕಾರು ನೀವು ತಗೊತಿದ್ದೀರಾ ಅಂದರೆ ಅದಕ್ಕೆ ನಿಮಗೆ ಇಂಟ್ರೆಸ್ಟು 12.50 ಆಗಿರುತ್ತೆ. ಅಸಲನ್ನು 100 ತಿಂಗಳು ಮತ್ತು ಬಡ್ಡಿಯನ್ನು 20 ತಿಂಗಳಲ್ಲಿ ಮರುಪಾವತಿಸಬೇಕಾಗುತ್ತೆ. ಇದೇನು ಲೋನ್ ತಗೊತಿರೋ ನೀವು ಅದರ ಅಸಲನ್ನು 100 ತಿಂಗಳಲ್ಲಿ ಮತ್ತು ಬಡ್ಡಿಯನ್ನು 20 ತಿಂಗಳಲ್ಲಿ ಮರುಪಾವತಿಸಬೇಕಾಗುತ್ತದೆ. ಇದು ಹಲವಾರು ಜನಕ್ಕೆ ಲೋನ್ ತಗೊಳ್ಳೋದಕ್ಕೆ ಬ್ಯಾಂಕಿಗೆ ಹೋಗೋದು ಅಥವಾ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ಅದೆಲ್ಲ ಪ್ರಾಬ್ಲಮ್ ಇರುತ್ತಲ್ವ. ಸೊ ನೀವೇನಾದರೂ ಮನೆ ಕಟ್ತಾ ಇದ್ದರೆ ಅಥವಾ ಮನೆ ಪರ್ಚೇಸ್ ಮಾಡ್ತಿದ್ರೆ ಅಥವಾ ನಿಮ್ಗೆ ಹಬ್ಬಕ್ಕೆ ಅಡ್ವಾನ್ಸ್ ಬೇಕಿದ್ರೆ ಅಥವಾ ಕಾರು ಖರೀದಿ ಮಾಡೋದಕ್ಕೆ ಅಡ್ವಾನ್ಸ್ ಬೇಕಿದ್ದರೆ ಈ ವಿಷಯಗಳಿಗೆ ನೀವು ಅರ್ಹರಾಗಿರ್ತೀರ ಹಾಗೂ ಈ ಲಿಮಿಟ್ಗೆ ನೀವು ಅರ್ಹರಾಗಿರ್ತೀರ. ಇದನ್ನು ಉಪಯೋಗಿಸ್ಕೊಂಡು ಪಡೆದುಕೊಳ್ಬೋದಾಗಿದೆ. ಮನೆ ನಿರ್ಮಾಣದವ್ರಿಗೆ ಗ್ರೂಪ್ ಎ ಆಗಿದ್ದರೆ 55 ಲಕ್ಷದವರೆಗಿದೆ, ಉಳಿದ ಗ್ರೂಪ್ ಅವ್ರಿಗೆ 40 ಲಕ್ಷ ಇದೆ. ಹಬ್ಬಕ್ಕೆ ನೀವು 25,000 ಪಡೆದುಕೊಳ್ಬೋದು. ಹಾಗೆ ಕಾರು ಖರೀದಿಗೆ 3 ಲಕ್ಷದವರೆಗೂ ಅಡ್ವಾನ್ಸ್ ಪಡೆದುಕೊಳ್ಬೋದಾಗಿದೆ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ನೀವು ಒಂದು ವೇಳೆ ತಗೊಳ್ತಾ ಇಲ್ಲ ಅಂದರೂ ನಿಮ್ಗೆ ಕಲೀಗ್ಸ್ ಯಾರಾದರೂ ಇದ್ದರೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ ಗೊತ್ತಿರಲಿ. ಸೊ ದ್ಯಾಟ್ ಯಾವತ್ತಾದರೂ ಇದನ್ನು ಪರ್ಚೇಸ್ ಮಾಡೋಕ್ಕೆ ಹೋದಾಗ ಅಡ್ವಾನ್ಸ್ ಬೇಕು ಅಂತ ಇದ್ದರೆ ನಿಮಗೆ ಈ ಫೆಸಿಲಿಟೀಸ್ ಇರುತ್ತೆ. ನೀವು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಅಪ್ಲೈ ಮಾಡಿ ಇದನ್ನೆಲ್ಲವನ್ನು ಪಡೆದುಕೊಳ್ಬೋದಾಗಿದೆ. ಹಾಗೂ ಇನ್ನೂ ಏನಾದರೂ ಡೌಟ್ ಇದ್ದರೆ ಈ ವಿಷಯಗಳ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೂ ಇನ್ನು ಬೇರೆ ವಿಷಯಗಳ ಬಗ್ಗೆನೂ ಅಪ್ಡೇಟ್ಸ್ ಬಂದ ತಕ್ಷಣ ಇಮಿಡಿಯೇಟಾಗಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದನ್ನು ನಾನು ಹೇಳಿದಾಗೆ ನಿಮ್ಗೆ ಉಪಯೋಗ ಆಗದಿದ್ದರೂ ನಿಮ್ಮ ಕಲೀಗ್ಸ್ ಯಾರಿಗಾದರೂ ಉಪಯೋಗ ಆಗ್ಬೋದು. ಸೊ ಹಾಗಾಗಿ ಎಲ್ಲರೊಂದಿಗೂ ಶೇರ್ ಮಾಡಿ. ಈ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಯಾರಿಗೆ ಯಾವಾಗಾದರೂ ಈ ಥರ ಅಡ್ವಾನ್ಸ್ ಏನಾದರೂ ಬೇಕಿದ್ದಾಗ ಈ ವಿಷಯಗಳಿಗೆ ಅಪ್ಲೈ ಮಾಡಿ ಪಡೆದುಕೊಳ್ಬೋದಾಗಿದೆ. ಧನ್ಯವಾದಗಳು.